ಭಾಗವಹಿಸಿ ನಿಮ್ಮೆಲ್ಲರನ್ನ ಕುರಿತು ಸ್ಫೂರ್ತಿದಾಯಕವಾದ ಮಾತುಗಳನ್ನು ತಿಳಿಸಿದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಸೋಮಶೇಖರ್ ಅವರೇ, ಉದ್ಘಾಟನೆಯ ಮಾತುಗಳನ್ನು ಅತ್ಯಂತ ಕ್ಷಿಪ್ತವಾಗಿ ಸರಳವಾಗಿ ತಿಳಿಸಿಕೊಟ್ಟಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಎಸ್ ಪಂಡಿತ್ರವರೇ, ವೇದಿಕೆಯಲ್ಲಿರುವ ಜಯಶಂಕರ್ ಅವರೇ, ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ರಾಮೇಗೌಡರವರೇ, ಮತ್ತೊಬ್ಬ ನ್ಯಾಯಮೂರ್ತಿಗಳಾದ ರಾಘವೇಂದ್ರ ಶೆಟ್ಟಿಗಾರ್ ಅವರೇ, ಈ ಕಾನೂನು ಅರಿವಿನ ಕಾರ್ಯಕ್ರಮದ ಮುಖ್ಯ ಯುವಾರಿಗಳು ಇದರೆಲ್ಲ ಜವಾಬ್ದಾರಿ ವಹಿಸಿಕೊಂಡು ಕಾರ್ಯನಿರ್ವಹಿಸ್ತಾ ಇರುವಂತಹ ಗೌರವಾನ್ವಿತ ನ್ಯಾಯಮೂರ್ತಿಯಾದ ಶ್ರೀಮತಿ ನುರ್ಮಿ ಸರ್ ಅವರೇ, ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳೇ, ಎಲ್ಲ ಆತ್ಮೀಯರೇ, ಪ್ರೀತಿಯ ಮಕ್ಕಳೇ, ಕಳೆದ ವರ್ಷದಿಂದ ಶ್ರೀಮಠದಲ್ಲಿ ಈ ಕಾನೂನು ಅರಿವಿನ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ. ಕಳೆದ ವರ್ಷ ಹಿರಿಯ ನ್ಯಾಯಮೂರ್ತಿಗಳಾಗಿದ್ದಂತಹ ವೀರಪ್ಪನವರು ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ಒಳ್ಳೆಯ ಮಾತುಗಳನ್ನು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನೋಜ್ಞವಾದಂತಹ ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ಅವರು. ನಮ್ಮೆಲ್ಲರಿಗೂ ಈ ಅರಿವೇ ಇಲ್ಲ. ಇವತ್ತು ಈ ಪ್ರಾಧಿಕಾರ ಇದೆ, ಇದರ ಮೂಲಕ ಸಾಮಾನ್ಯರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಅನುಕೂಲ ಆಗ್ತಿರುವಂಥದ್ದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಆ ಅರಿವನ್ನು ಉಂಟು ಮಾಡಿ ಇವತ್ತು ನಮ್ಮ ವಸ್ತು ಪ್ರದರ್ಶನದಲ್ಲಿ ಕಳೆದ ವರ್ಷ ಒಂದು ಸ್ಟಾಲನ್ನು ನಿರ್ಮಾಣ ಮಾಡೋದ್ರ ಫಲವಾಗಿ ಅನೇಕ ಜನಗಳಿಗೆ ಅದರ ಅರಿವು ಉಂಟಾಗಿ ಅದರ ಪ್ರಯೋಜನ ಉಂಟಾಯಿತು ಅನ್ನುವ ಮಾತನ್ನು ಮೇಡಮ್ನವರು ಬಹಳಷ್ಟು ಸಲ ಹೇಳ್ತಾ ಇರ್ತಾರೆ. ಅದರ ಜೊತೆಗೆ ಅಷ್ಟೇ ಅಲ್ಲ, ಈ ಒಂದು ಕಾರ್ಯಕ್ರಮ ಬೇರೆ ಜಿಲ್ಲೆಗಳಿಗೆ ಒಂದು ಮಾದರಿಯಾಗಿದೆ ಎನ್ನುವಂತಹ ಮಾತನ್ನು ಅವರು ನಿರಂತರವಾಗಿ ಅದನ್ನು ಸ್ಮರಣೆ ಮಾಡಿಕೊಳ್ತಾ ಇರುವಂತಹ ಅವರು. ಹಾಗೆ ಇವತ್ತು ಕಾನೂನಿನ ಅರಿವನ್ನು ಪ್ರತಿಯೊಬ್ಬರು ಹೊಂದಬೇಕಾಗಿದೆ. ಕಾನೂನು ರೂಪಿಸಲು ದೊಡ್ಡದಲ್ಲ, ಕಾನೂನು ಪಾಲನೆ ಮಾಡೋದು ದೊಡ್ಡದಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಕಾನೂನನ್ನು ಪಾಲನೆ ಮಾಡಿದ್ರೆ ಯಾವ ತೊಂದರೆಗಳು ಯಾರಿಗೂ ಆಗೋದಿಲ್ಲ. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ರಸ್ತೆ ನಿಯಮಗಳನ್ನೇ ನಾವು ಪಾಲನೆ ಮಾಡಿದ್ರೆ ಎಷ್ಟೋ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತವೆ. ಇವತ್ತು ಮನುಷ್ಯ ಕಾನೂನನ್ನು ಪಾಲನೆ ಮಾಡೋದಕ್ಕಿಂತ ಕೂಡ ಕಾನೂನನ್ನು ಅದನ್ನು ಮೀರಿ ನಡೆಯುವಂಥದ್ದೇ ಬಹಳಷ್ಟು ಕಡೆ ನಾವು ಕಾಣ್ತಾ ಇರುವಂಥದ್ದು. ಅದರಿಂದ ಇವತ್ತು ಕಾನೂನುಗಳು ಯಾರಿಗಾಗಿದೆ ಅಂತಂದರೆ ನಮಗಾಗಿ ಇರುವಂಥದ್ದು, ನಮ್ಮ ಒಳಿತಿಗಾಗಿ ಇರುವಂಥದ್ದು, ಎಲ್ಲರ ಒಳಿತಿಗಾಗಿ ಬೇಕಾಗಿರುವಂಥದ್ದು. ಅಂತಹ ಅರಿವನ್ನು ಇವತ್ತು ಮಕ್ಕಳು ಅರಿತಬೇಕು, ಯುವಕರು ಅರಿಯಬೇಕು, ಹಿರಿಯರು ಕೂಡ ಅರಿತುಕೊಳ್ಬೇಕಾಗಿರುವಂಥದ್ದು. ಅಂತಹ ಅರಿವಿನ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರುವಂಥದ್ದು. ಅದಕ್ಕೆ ಹಿರಿಯರು ಶರಣವನ್ನು ಮಾತು ಹೇಳಿದ್ದಾರೆ, ಅರಿವೇ ಗುರು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಗುರು ಅಂದರೆ ಕೇವಲ ಬೋಧನೆ ಮಾಡುವಂಥದ್ದು ಅಷ್ಟೇ ಮಾತ್ರ ಅಲ್ಲ, ನಮ್ಮಲ್ಲಿ ಅರಿವನ್ನು, ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ ಅದೇ ಗುರು ಅನ್ನುವಂಥ ಭಾವನೆಯ ಮಾತು ಇರುವಂಥದ್ದು. ಅಂತಹ ಅರಿವಿನ ಈ ಒಂದು ಕಾನೂನಿನ ಅರಿವನ್ನು, ವಿಶೇಷವಾಗಿ ಕಾನೂನಿನ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಬೇಕು. ವಿದ್ಯಾರ್ಥಿಗಳು ನೀವು ತಿಳ್ಕೊಳ್ಬೇಕು. ನಿಮ್ಮಲ್ಲಿ ತಿಳ್ಕೊಂಡ್ರೆ ನೀವು ಮುಂದೆ ದೊಡ್ಡವರಾಗ್ತಾ ಆಗ್ತಾ ಇದೆಷ್ಟು ಒಳ್ಳೆಯ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುವಂಥದ್ದು. ನಾವು ಈ ದೇಶದ ಪ್ರಜೆಗಳಾಗಿ ಮುಖ್ಯವಾಗಿ ನಾವು ಗಮನಿಸಬೇಕು. ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಶ್ರೇಷ್ಠವಾಗಿರುವಂಥದ್ದು, ಪ್ರತಿಯೊಬ್ಬರೂ ಗೌರವಿಸಬೇಕಾಗಿರುವಂಥದ್ದು. ಅದ್ರ ಜೊತೆಗೆ ರಾಷ್ಟ್ರ ಧ್ವಜವನ್ನು ಗೌರವಿಸಬೇಕು, ನಾವು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು. ಈ ಮೂರನ್ನು ನಾವು ಪಾಲನೆ ಮಾಡಿದ್ರೆ ಈ ದೇಶದ ಒಳ್ಳೆಯ ಪ್ರಜೆಗಳಾಗಿ ನಾವು ಬದುಕೋದಕ್ಕೆ ಸಾಧ್ಯ ಆಗುವಂಥದ್ದು. ಅಂತಹ ಸತ್ಪ್ರಜೆಗಳಾಗಿ ನಾವೆಲ್ಲ ಬದುಕಬೇಕಾಗಿರುವಂಥದ್ದು. ಮಕ್ಕಳಲ್ಲಿ ಅಂತಹ ದೇಶಾಭಿಮಾನ, ಅಂತಹ ಒಂದು ಸಂವಿಧಾನವನ್ನು ಗೌರವಿಸುವಂತಹ ಮನೋಭಾವ ನಮ್ಮಲ್ಲಿ ಯಾವತ್ತೂ ಕೂಡ ಜಾಗೃತವಾಗಿರಲಿ ಅನ್ನುವ ಆಶಯವನ್ನು ವ್ಯಕ್ತ ಮಾಡ್ತಾ, ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಸೋಮಶೇಖರ್ ಅವರು ಶಿಕ್ಷಣದ ಕುರಿತು, ಶಿಕ್ಷಣದ ಮೂಲಕ ಏನೆಲ್ಲ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ ಹಲವಾರು ಜೊತೆಗೆ ಮಾತುಗಳನ್ನು ಅವರು ತಿಳಿಸಿರುವಂತಹ ಅವರು. ಅದರ ಜೊತೆಗೆ ಪಂಡಿತರವರು ಕೂಡ ನಮಗೆ ಸೂಕ್ಷ್ಮವಾಗಿ ಒಳ್ಳೆಯ ಮಾತುಗಳನ್ನು, ಎಲ್ಲ ದಾನಗಳಿಗಿಂತಲೂ ಕೂಡ ಇವತ್ತು ಅನ್ನದಾನ ಇತ್ತು, ವಿದ್ಯಾದಾನ ಇದೆ, ಬೇರೆ ಬೇರೆ ದಾನಗಳಿದೆ ಆದರೆ ಇವತ್ತಿನ ಆಧುನಿಕವಾಗಿ ಅನೇಕ ದಾನಗಳಿದೆ. ಕಣ್ಣು ದಾನ ಮಾಡಬಹುದು, ರಕ್ತದಾನ ಮಾಡಬಹುದು, ಅಂಗಾಂಗ ದಾನ ಮಾಡಬಹುದು. ಇದು ಹೊಸದಾಗಿ ಬೇಕಾದಷ್ಟು ದಾನವನ್ನು ಮಾಡುವಂಥ ಅವಕಾಶಗಳು ಇರುವಂಥದ್ದು. ಆ ದೃಷ್ಟಿಯಲ್ಲಿ ಮಕ್ಕಳು ಇವೆಲ್ಲ ಅದರ ಈ ಒಂದು ಶಿಕ್ಷಣದ ಅರಿವನ್ನು ಪಡೆದುಕೊಂಡು ಜ್ಞಾನವೇ ದೊಡ್ಡ ಶಕ್ತಿ, ನಾಲೆಡ್ಜ್ ಇಸ್ ಪವರ್ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇನ ವಿದ್ಯತೆ. ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾದಂಥದ್ದು ಯಾವುದೂ ಇಲ್ಲ. ಅದನ್ನೇ ಅಲ್ಲ ಪ್ರಭುಗಳು, ನಿನ್ನ ನಡುವೆ ಎಂಬುದು ಜ್ಞಾನ ರತ್ನ, ಅಂತಃಪರಿವೇ ರತ್ನವನ್ನು ಅಲಂಕರಿಸಿದೆ, ಆದರೆ ನಿನ್ನಿಂದ ಬಿಟ್ಟು ಸಿರಿವಂತನೆಲ್ಲ ಕಾಣಲು ಈಶ್ವರ ಅನ್ನುವ ಮಾತನ್ನು ಹೇಳಿದ್ದಾರೆ. ಯಾರು ಉತ್ತಮ ಜ್ಞಾನವನ್ನು ಪಡ್ಕೊಳ್ತಾರೆ ಜಗತ್ತಿನಲ್ಲಿ ಅವನಿಗಿಂತ ಸಿರಿವಂತರು ಯಾರು ಇರೋದಕ್ಕೆ ಸಾಧ್ಯವಿಲ್ಲ. ಇಡೀ ಜಗತ್ತು ಗೌರವಿಸುವಂತಹ ಯಾರಪ್ಪ ಅಂದರೆ ದುಡ್ಡಿರುವಂತಹವಲ್ಲ, ಬೇರೆ ವಸ್ತುಗಳನ್ನ ಇಟ್ಕೊಳ್ಳುವಂತಹವನಲ್ಲ. ಯಾರು ಜ್ಞಾನವನ್ನು ಪಡ್ಕೊಂಡಿರ್ತಾನೆ, ವಿದ್ಯೆಯನ್ನು ಪಡ್ಕೊಂಡಿರ್ತಾನೆ, ಆ ಸಾಧನೆಯನ್ನು ಮಾಡಿರ್ತಾನೆ, ಅವರು ಇಡೀ ಜಗತ್ತಿಗೆ ಗೌರವಿಸುವಂತಹ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎನ್ನುವ ಮಾತು. ವಿದ್ವಾಂಸರಿಗೆ ಎಲ್ಲ ಕಡೆ ಪೂಜ್ಯತೆ, ಗೌರವ ಇರುವಂಥದ್ದು. ಅಂತಹ ಜ್ಞಾನವನ್ನು ಇವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಪಡ್ಕೊಂಡು ಉತ್ತಮ ವ್ಯಕ್ತಿಗಳಾಗಿ, ಪ್ರಜೆಗಳಾಗಿ, ತಂದೆ ತಾಯಿಗಳಿಗೆ
ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಬದುಕುವಂತಹ ಜೀವನ ನಿಮ್ಮದಾಗಲಿ ಎನ್ನುವಂಥ ಆರೈಕೆಯನ್ನು ವ್ಯಕ್ತ ಮಾಡ್ತಾ ಇದರ ಗೌರವಾನ್ವಿತ ನ್ಯಾಯಾಧೀಶರು ಇವತ್ತು ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಸುಸ್ಫೂರ್ತಿದಾಯಕ ಮಾತುಗಳನ್ನು ತಿಳಿಸಿದ್ದಾರೆ. ಅವರಿಬ್ಬರಿಗೂ ಕೂಡ ನಾನು ಅಭಿನಂದಿಸ್ತಾ ಎಲ್ಲ ಬಂದಿರುವಂತಹ ನ್ಯಾಯಾಧೀಶರಿಗೆ ಮತ್ತು ಎಲ್ಲ ಪ್ರಾಧಿಕಾರದ ವಿಶೇಷವಾಗಿ ನಮ್ಮ ಪೊಲೀಸ್ ಸಂಘಟನೆಗಳಿಗೆ ಅಭಿನಂದಿಸಬೇಕಾಗಿರುವಂಥದ್ದು. ಅವರು ಕೂಡ ಬಹಳ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೇ ಇನಿಷಿಯೇಟ್ ಆಗ್ತಾರೆ. ಏನಾದರೂ ಆಗಲಿ ಏನೇ ತೊಂದರೆ ಆಯಿತು ಅಂದರೆ ಅವರೇ ಹೋಗಿ ಅದನ್ನೆಲ್ಲ ಪರಿಹಾರ ಮಾಡುವಂಥ ಕೆಲಸವನ್ನು ನೋಡ್ತಾ ಇದ್ದಾರೆ. ಇವರು ಕೂಡ ನಮಗೆ ಅನೇಕರು ಗೊಂದಲಾಂಟಿಯವರು ಬೇರೆ ಬೇರೆ ಸಮುದಾಯದಲ್ಲಿ ಅನೇಕ ಸಂಪ್ರದಾಯದ ಆಚರಣೆಗಳು ಇನ್ನೂ ಕೂಡ ಇಟ್ಕೊಂಡಿರುವಂಥದ್ದು. ಅವು ಅತ್ಯಂತ ಕಷ್ಟಕರವಾಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಹೋಗಿ ಅವ್ರನ್ನ ಮನವರಿಕೆ ಮಾಡಿಕೊಂಡು ಅವನ್ನೆಲ್ಲ ಬಿಟ್ಟು ಹೊಸದಾಗಿ ಒಳ್ಳೆಯ ಬದುಕನ್ನು ಮಾಡಬೇಕು ಅನ್ನುವಂತಹ ಅನೇಕ ಅರಿವನ್ನು ಮಾಡುವಂತಹ ಕಾರ್ಯವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮೇಡಮ್ ಅವರಿಗೆ ವಿಶೇಷವಾಗಿ ನಾವು ಅಭಿನಂದಿಸ್ತಾ ಇಲ್ಲಿ ಬಂದಿರುವಂತಹ ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳೆಲ್ಲರಿಗೂ ಕೂಡ ಅಭಿನಂದಿಸಿ ನಿಮ್ಮೆಲ್ಲ ಮಾತನ್ನು ಮುಗಿಸ್ತಾರೆ.